ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇವತ್ತು ಬಂದು ಮಂಗಳವಾರ. ಇವತ್ತು ಸಂಜೆಯಿಂದ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡಬೇಕು. ಅಡುಗೆಗೆ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅಲಸಂದೆ ಕಾಳು ಮತ್ತು ಹಾಗೆಯೇ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಇವತ್ತಿನ ಬ್ಲಾಗ್ನ ಕೂಡ ನಾನು ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಮುದ್ದು ಇಂದ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮಮ್ಮ ಏನು ಮಾತಾಡ್ತಾ ಇದ್ದಾರಲ್ಲ ಅಂತ ಏನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಸ್ಮೈಲ್ ಮಾಡಿಕೊಂಡು ಆಕ್ಷನ್ ಮಾಡಿಕೊಂಡು ನೋಡ್ತಾ ಇದ್ದಾನೆ. ನೋಡಿ, ಬಂದೇ ಬಿಟ್ಟ, ಕಾಯ್ತಾ ಇರ್ತಾನೆ. ಏನಾದರೂ ಕ್ಯಾಮ್ರಾ ಆನ್ ಮಾಡಿ ನನ್ನ ಕರಿಬೋದಾ ಅಂತ ಕಾಯ್ತಾ ಇರ್ತಾನೆ, ಬಂದ್ಬಿಡ್ತಾನೆ. ಇವಾಗ ನಾನು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದು ಬಂದು ಅಲಸಂದೆ ಕಾಳು ಅಮ್ಮ ಊರಿಂದ ತಗೊಂಡು ಬಂದು ಕೊಟ್ಟಿದ್ರಲ್ಲ, ಅದು ನನ್ನ ಹತ್ರ ಯಾವುದೇ ಕಾಳುಗಳಾದ್ರೂ ತುಂಬ ದಿನ ಇರೋದೇ ಇಲ್ಲ. ಹುಳ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹುಳ ಬರೋ ಥರ ಆಗ್ತಾ ಇತ್ತು. ಯಾವತ್ತು ಬಿಸಿಲಲ್ಲಿ ಒಣಗಾಕಿದೆ, ಒಂದಷ್ಟು ಪಾರಿವಾಳನೇ ತಿನ್ಕೊಬಿಡ್ತು. ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಅದಕ್ಕೆ ಬೇಗ ಅದಿದ್ದೆಲ್ಲ ಜಾಸ್ತಿ ಹುಳ ಆಗೋಷ್ಟರಲ್ಲಿ ಸಾಂಬಾರು ಮಾಡಿಬಿಡೋಣ, ಸುಮ್ಮನೆ ವೇಸ್ಟು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಇವಾಗ ಸಾಂಬಾರಿಗೆ ತರಕಾರಿ ಏನೂ ಇರಲಿಲ್ಲ, ಅದಕ್ಕೆ ಅರ್ಜೆಂಟಾಗಿ ಇದೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಬೆಳಗ್ಗೆಗೆ ದೋಸೆಗೆ ನೆನೆಸಿಟ್ಟಿದ್ದೀನಿ. ದೋಸೆಗೂ ಕೂಡ ಸಾಂಬಾರು ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಸಾಂಬಾರನ್ನ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಇದನ್ನೇ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನು ನೀಟಾಗಿ ಸೋಸ್ಕೊಬಿಡ್ತೀನಿ. ಏನಾದರೂ ಮಾತಾಡು ಮುದ್ದು ಅವ್ರಿಗೆ. ಜೋರಾಗಿ ಮಾತಾಡೋರು ಕೇಳಿಸಲ್ಲ. ಫ್ರೆಂಡ್ಸ್, ಇವತ್ತಂತೂ ನನ್ನ ದಿನ ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗಿಂದನೇ ಏನೋ ಒಂಥರ ಮನಸ್ಸಿಗೆ ತುಂಬಾ ಬೇಜಾರು. ಅದು ಏನು ಅಂತಲೇ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಒಂಥರ ಏನೋ ಬೇಜಾರಾದಂಗೆ ಅನ್ನಿಸ್ತಾ ಇತ್ತು. ಬೆಳಗ್ಗೆಯಿಂದನೂ ಅಷ್ಟೇ. ನಾನು ಯಾರು ಮಾತಾಡ್ಸಿದ್ರು ತುಂಬ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ತುಂಬ ಸೈಲೆಂಟಾಗೇ ಯಾಕೋ ತುಂಬ ಸೈಲೆಂಟಾಗಿರಬೇಕು ಅನಿಸ್ತಾ ಇತ್ತು. ಮತ್ತು ಯಾರಾದರೂ ತುಂಬ ಮಾತಾಡ್ಬಿಟ್ರೆ ಕೋಪ ಬರೋದು, ಕಿರ್ಚಾಡೋದು ಆ ಥರ ಆಗ್ತಾಯಿತ್ತು. ಇಂಥದ್ದೆಲ್ಲನೂ ನನಗೆ ಸ್ವಲ್ಪ ಬೇಜಾರು ಅಂಥದ್ದೇನಾದರೂ ಇದ್ದಾಗೂ ಅಷ್ಟೇ ನಮ್ಮ ಮನೆಗೆ ತುಂಬಾ ಬೇಗ ಗೊತ್ತಾಗ್ಬಿಡುತ್ತೆ. ಅವರು ಕೂಡ ಬಂದು ಕೇಳ್ತಾಯಿದ್ರು, ಯಾಕೆ ಬೇಜಾರಾಗಿದೆಯಲ್ಲ, ಏನು ಅಂತ. ಏನು ಅಂತಲೇ ನನಗೆ ಗೊತ್ತಿಲ್ಲ ವಿಷಯ. ಆದರೂ ಒಂಥರ ಸುಮ್ಮನೆ ಏನೋ ಒಂಥರ ಸ್ವಲ್ಪ ಯಾರ ಜೊತೆನೂ ಮಾತಾಡಬಾರ್ದು, ಸಮಾಧಾನವಾಗಿರಬೇಕು ಅಂತ ಏನೋ ಒಂಥರ ಅನಿಸ್ತಾಯಿತ್ತು. ಹಾಗಾಗಿ ನಾನು ತುಂಬ ಸೈಲೆಂಟಾಗೆ ಹೇಳಿದೆ, ಸುಮ್ಮನೆ ನನಗೆ ಕಿರಿಕಿರಿ ಮಾಡಬೇಡಿ, ನನಗೆ ಯಾಕೋ ಒಂಥರ ಅನಿಸ್ತೈತೆ, ಸ್ವಲ್ಪ ಸೈಲೆಂಟಾಗಿರಬೇಕು ನನಗೆ ಅಂತ. ಮತ್ತು ಅವರೂ ಕೂಡ ತುಂಬಾ ಸೈಲೆಂಟಾಗಿ ಸುಮ್ಮನೆ ಇದ್ಬಿಟ್ರು. ಅಷ್ಟು ಏನು ಇರಿಟೇಟ್ ಮಾಡಲಿಲ್ಲ. ಮತ್ತು ಸಂಜೆ ಆಗ್ತಾ ಅದೇ ಸ್ವಲ್ಪ ಸರಿ ಹೋಗ್ಬೋದೇನೋ ಅಂತ ಅಂದ್ಕೊಂಡು ನಾನು ನನ್ನ ಪಾಡಿಗೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಮತ್ತು ಸಂಜೆ ಆದ್ರೂ ಸೇಮ್ ಅದೇ ಥರನೇ ಮೈಂಡ್ಸೆಟ್ಟು. ಮಕ್ಕಳು ಏನಾದರೂ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡಿದ್ರು ಸಾಕು, ತುಂಬ ರೇಗಾಡ್ಬಿಡ್ತಾ ಇದ್ದೆ, ಆ ಥರ ಅನ್ನಿಸ್ತಾ ಇತ್ತು. ಸರಿ ಆಯಿತು, ಹೀಗೆ ಇದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮತ್ತು ಇಲ್ಲಿ ನೋಡ್ಬೋದು, ಅಷ್ಟರಲ್ಲೇ ನಮ್ಮ ಮನೆಯವರು ವಿಡಿಯೋ ಕಾಲ್ ಮಾಡಿದರು. ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿ ಅಡುಗೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅಡುಗೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ನನ್ನ ಫೇಸಲ್ಲೇ ಗೊತ್ತಾಗ್ತಾ ಇರ್ಬೋದು, ಅಷ್ಟು ಎನರ್ಜಿ ಆಗಲಿ ಏನೂ ಇರಲಿಲ್ಲ ನನಗೆ. ಏನು ವಿಷಯನೂ ಇರಲಿಲ್ಲ, ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆವತ್ತಿನ ದಿನ ಆ ಥರ ತುಂಬಾ ಬೇಜಾರಾಗ್ತಾಯಿತ್ತು. ಇನ್ನು ಇಲ್ಲಿ ಈ ಕಡೆ ಸೈಡಲ್ಲಿ ಬಂದು ಇಂಚರ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ತಾ ಕೂತ್ಕೊಂಡಿದ್ಲು. ನಮ್ಮ ಮನೆಯಲ್ಲಿ ಇವಾಗ ಟಿ ವಿನೂ ಇಲ್ಲ, 1 ವೀಕ್ ಆಯಿತು. 1 ವೀಕಿಂದನೂ ಟಿ ವಿ ಕರೆನ್ಸಿ ಹಾಕಿಲ್ಲ. ಇವಾಗ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಅಲ್ವಾ, ಮಕ್ಕಳು ಓದಲ್ಲ ಅಂತ ಹೇಳ್ಬಿಟ್ಟು ಅದೇ 1 ಮಂತ್ ಟಿ ವಿ ರೀಚಾರ್ಜ್ ಮುಗಿದ ತಕ್ಷಣ ಇನ್ನೂ ರೀಚಾರ್ಜ್ ಮಾಡಿಲ್ಲ, ಓದ್ಕೊಳ್ಳಿ, ಇದೊಂದು ತಿಂಗಳು ಹಾಕೋದು ಬೇಡ, ಮತ್ತು ಓದಿದ್ದೆಲ್ಲ ಮುಗ್ದಾದ್ಮೇಲೆ ಎಕ್ಸಾಮ್ಸ್ ಎಲ್ಲ ಆಗುತ್ತಲ್ಲ, ಎಕ್ಸಾಮ್ಸ್ ಎಲ್ಲ ಆದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟಿ ವಿ ಕರೆನ್ಸಿನೂ ಹಾಕಿಲ್ಲ.
ಇಂಚರ ಓದ್ಕೋತಾ ಇದ್ಲು. ಧನುಷು ಅವನು ಏನೋ ಸ್ನಾನನೋ ಏನೋ ಮಾಡೋದಕ್ಕೆ ಹೋಗಿದ್ದ. ಮತ್ತು ಇಲ್ಲಿ ಮುದ್ದು ಗೊತ್ತಲ್ಲ ಅವನದೇ ಆ ತೀಟೆಗಳಿರುತ್ತೆ ಅದು ಇದು ಅಂತ, ಅದನ್ನ ಮಾಡ್ತಾ ಇದ್ದ ಇಲ್ಲಿ. ನಾನು ಇಲ್ಲಿ ಆವಾಗಲೇ ಅಲಸಂದೆ ಕಾಳು ಹಾಗೇನೆ ಆಲೂಗೆಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಯಾಕೋ ಕಾಳು ಅಷ್ಟು ಚೆನ್ನಾಗಿಲ್ಲ, ಒಂಥರ ಜಾಸ್ತಿನೇ ಹುಳು ಬಂದಂಗೆ ಅನಿಸ್ತಾ ಇತ್ತು. ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಾಳೆಲ್ಲನೂ ತೆಗೆದು ಬಿಸಾಕ್ಬಿಟ್ಟು ಇವಾಗ ಬೇಳೆ ಮತ್ತು ಆಲೂಗೆಡ್ಡೆ ಏನು ಕಟ್ ಮಾಡಿದ್ದೆ ಅದ್ರ ಜೊತೆಗೇ ಬೇಳೆ ಮತ್ತು ಆಲೂಗೆಡ್ಡೆ ಎಲ್ಲನೂ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಆಲ್ರೆಡಿ ಸಾಂಬಾರೆಲ್ಲ ಒಂದು ಕಡೆ ಬೇಯ್ತಾ ಇತ್ತು, ಇನ್ನೊಂದು ಕಡೆ ಒಗ್ಗರಣೆಗೆ ಇಲ್ಲಿ ಬೆಳ್ಳುಳ್ಳಿ ಎಲ್ಲನೂ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಸಾಂಬಾರು ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳಿ, ಇನ್ನು ರೈಸ್ಗೆಲ್ಲ ಇಟ್ಕೊಂಡ್ರೆ ಆಗುತ್ತೆ ಅಂತ. ಇನ್ನು ಈಚೆ ಸೈಡು ಸಾಂಬಾರು ರೆಡಿಯಾಗಿತ್ತಲ್ಲ, ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತೀನಿ. ಇದನ್ನು ಸಾಂಬಾರು ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಆಗಿರುವಂತಹ ಸಾಂಬಾರು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗೋಯ್ತು. ಬೇಳೆ ಮತ್ತು ಆಲೂಗೆಡ್ಡೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ನೆಕ್ಸ್ಟ್ ಇಲ್ಲಿ ಬೆಳಗ್ಗೆನೇ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ, ಅದನ್ನು ರುಬ್ಬಿಟ್ಬಿಡೋಣ ಅಂತ ಹೇಳಿ ರುಬ್ಬಿಡ್ತಾ ಇದ್ದೀನಿ ದೋಸೆಗೆ. ಒಂದೆರಡು ಸಲ ರುಬ್ಕೊಂಡ್ರೆ ಆಯಿತು. ಸ್ವಲ್ಪನೇ ಹಾಕ್ಕೊಂಡು ಒಂದೆರಡು ಸಲ ರುಬ್ಕೊಳ್ತೀನಿ, ಆಗೋಗುತ್ತೆ. ಬೆಳಿಗ್ಗೆ ನೈಟ್ ಟೈಮೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾಷ್ಟಕ್ಕೆ ಬೆಳಗ್ಗೆ ಎದ್ಬಿಟ್ಟು ಪಟ ಅಂತ ಮಾಡ್ಬೋದು. ಇಲ್ಲಾಂದರೆ ಬೆಳಗ್ಗೆ ಎದ್ದರೆ ಏನು ನಾಷ್ಟ ಮಾಡೋದು ಏನು ಅನ್ನೋದ್ರಲ್ಲೇ ಒಂದಷ್ಟು ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ನಾಷ್ಟ ಮಾಡಬೇಕು ಅಂದ್ರೂ ಬೆಳಗ್ಗೆನೇ ಅಂದರೆ ನೈಟ್ ಟೈಮ್ ಬೆಳಗ್ಗೆಗೆ ಏನು ನಾಷ್ಟ ಇರುತ್ತೆ ಅದನ್ನು ನೈಟ್ ಟೈಮೇ ಎಲ್ಲ ತರಿಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಅಲ್ಲಿ ಅಡುಗೆ ಎಲ್ಲ ಆದಾದಮೇಲೆ ಇಲ್ಲಿ ಈ ಕಡೆ ಈ ಕಾಟಲ್ಲಿ ಕಬೋರ್ಡ್ ಏನಿದೆ ನೋಡಿ, ಅದರಲ್ಲಿ ಧನುಷ್ ಬಟ್ಟೆ ಇಂಚರಂದು ಮುದ್ದುದು ಎಲ್ಲ ಇಟ್ಕೊಂಡಿರ್ತೀನಿ. ಇಲ್ಲಿ ಅದೆಲ್ಲ ತುಂಬ ಹರಡ್ಬಿಟ್ಟಿದ್ರು, ಮತ್ತು ಕೆಲವೊಂದು ಬೇಡದಿರೋ ಬಟ್ಟೆಗಳು ಎಲ್ಲನೂ ಇತ್ತು. ಹಾಗಾಗಿ ಎಲ್ಲದರಲ್ಲೂ ಬೇಡದಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಹಾಕ್ಬಿಡೋಣ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಹೋಗಿದ್ದಾಯಿತು ಸ್ಕೂಲಿಗೆ. ಇವಾಗ ನಾನು ಇಲ್ಲಿ ಮುದ್ದುಗೆ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಈ ನಡುವೆ ಪುಟಾಣಿ ದೋಸೆ ಮಾಡಿಕೊಡು ಅಂತ ಮುದ್ದು ಕೇಳ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಅಂತಲೇ ಸಣ್ಣ ದೋಸೆ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ತುಪ್ಪ ಹಾಕಿ ಚೆನ್ನಾಗಿ ದೋಸೆ ಮಾಡಿಕೊಟ್ಬಿಟ್ರೆ ಒಂದೆರಡು ಸಣ್ಣ ದೋಸೆ ತಿನ್ಕೊಂಬಿಡ್ತಾನೆ. ಅದೇನೋ ಈ ನಡುವೆ ಅವನಿಗೆ ಪುಟಾಣಿ ದೋಸೆ ಹಾಕ್ಕೊಡ್ಬೇಕು, ಹಾಗೆ ಪುಟಾಣಿ ಚಪಾತಿ ಹಾಕ್ಕೊಡ್ಬೇಕು ಕೇಳ್ತಾನೆ. ನಾನೇನು ದೊಡ್ಡವನಾ, ಇಷ್ಟು ದೊಡ್ಡ ಚಪಾತಿ ಹಾಕಿದ್ಯಲ್ಲ ನೀನು ಅಂತ ಹೇಳ್ತಾನೆ. ಹಂಗಾಗಿ ಸಣ್ಣದು ಹಾಕ್ಕೊಟ್ರೆ ಅವನು ಏನೋ ಖುಷಿಪಟ್ಟು ತಿಂತಾನೆ. ಹಾಗಾಗಿ ಅವನಿಗೋಸ್ಕರ ಅಂತಲೇ ಸಣ್ಣ ಚಪಾತಿ ಸಣ್ಣ ದೋಸೆನ ಮಾಡೋದಕ್ಕೆ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಇಷ್ಟು ದಿನ ಕೇಳ್ತಾ ಇರಲಿಲ್ಲ, ಇವಾಗ ಅವನೇ ಕೇಳ್ತಾನಲ್ವ, ಹಾಗಾಗಿ ಹಾಕ್ಕೊಡ್ತೀನಿ. ಇನ್ನು ಮಧ್ಯಾಹ್ನ ಬಂದು ಇಲ್ಲಿ ನಮ್ಮ ಮನೆಯವರು ಇಂಚರನ್ನು ಕರ್ಕೊಂಡು ಬಂದು ಊಟಕ್ಕೆ ಬಂದಿದ್ದರು. ಇವಾಗ ಎಲ್ರೂ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಊಟ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಧ್ಯಾಹ್ನ ಒಂದು ಟೈಮ್ ಅಷ್ಟೇ ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡೋ ಅಂಥದ್ದು. ಎಲ್ಲರೂ ಅಂದರೆ ಧನುಷ್ ಒಬ್ಬ ಮಿಸ್ ಆಗ್ತಾನೆ. ನಾನು, ನನ್ನ ಮಗಳು, ನನ್ನ ಮಗ ಎಲ್ಲರೂ ಕೂತ್ಕೊಂಡು ಜೊತೇಲಿ ಒಂದೇ ಟೈಮ್ ಊಟ ಮಾಡೋ ಅಂಥದ್ದು. ಯಾಕೆ ಅಂದರೆ ಇನ್ನೇನು ನೈಟ್ ಟೈಮ್ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ. ನಾವು ಅಷ್ಟೊತ್ತವರೆಗೂ ಹೊಟ್ಟೆ ಹಸ್ಕೊಂಡಿರಲ್ಲ, ನಾವು ಬೇಗ ಊಟ ಮಾಡ್ಕೊಂಡಿರ್ತೀವಿ. ಇನ್ನು ಬೆಳಗ್ಗೆ ತಿಂಡಿನೂ ಅಷ್ಟೇ ನಮ್ಮ ಮನೆಯವ್ರು ಮನೇಲಿ ತಿನ್ನಲ್ಲ, ಅಲ್ಲಿ ಶಾಪಲ್ಲೇ ತೊಗೊಂಡೋಗಿ ತಿನ್ಕೋತಾರೆ. ಮಧ್ಯಾಹ್ನ ಟೈಮ್ ಒಂದು ಟೈಮು ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಹಾಗೆಯೇ ಫ್ರೆಂಡ್ಸ್, ನನ್ನ ಪುಟ್ಟ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.